ಸ್ನೇಹಿತರೆ, ಮನುಷ್ಯರು ತಮ್ಮ ಅರಿವಿಲ್ಲದೆ ದಟ್ಟ ಕಾಡಿನಲ್ಲಿ ದಾರಿ ತಪ್ಪಿದಾಗ ಕಾಡು ಪ್ರಾಣಿಗಳ ಭಯವಿರುತ್ತದೆ. ಆದರೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಕಾಡಿನ ಮಧ್ಯೆ ಸಿಲುಕಿದ್ದ ಭಕ್ತನೊಬ್ಬನಿಗೆ ದಾರಿ ತೋರಿಸಲು ಸಾಕ್ಷಾತ್ ನೀಮ್ ಕರೋಲಿ ಬಾಬಾ ಅವರು ಆಕಾಶದಲ್ಲಿ ಧ್ರುವ ನಕ್ಷತ್ರದಂತೆ ಮಿನುಗುವ ಭೀಕರ ಬೆಳಕಿನ ರಸ್ತೆಯೊಂದನ್ನು ಸೃಷ್ಟಿಸಿದ ಆ ಅದ್ಭುತ ಪವಾಡದ ರಹಸ್ಯವೇನು? ವಿಜ್ಞಾನದ ಖಗೋಳ ನಿಯಮವನ್ನೇ ತಲೆ ಕೆಳಗಾಗಿಸಿದ ಆ ಲೀಲೆ ನಡೆದಿತ್ತು ಹೇಗೆ? ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಆರಂಭಿಸೋಣ. ಆಕಾಶದಲ್ಲೇ ಬೆಳಕಿನ ದಾರಿ ಸೃಷ್ಟಿಸಿದ ಭಕ್ತನನ್ನು ರಕ್ಷಿಸಿದ ಪವಾಡ. ಇದು ನೀಮ್ ಕರೋಲಿ ಬಾಬಾ ಅವರು ತಮ್ಮ ಭಕ್ತರನ್ನು ಕಗ್ಗತ್ತಲ ರಾತ್ರಿಯಲ್ಲೂ ಹೇಗೆ ಕಣ್ಣಿನ ರೆಪ್ಪೆಯಂತೆ ಕಾಯುತ್ತಿದ್ದರು ಎಂಬುದಕ್ಕೆ ಹಿಮಾಲಯದ ತಪ್ಪಲಿನ ಹಳ್ಳಿಯ ಇತಿಹಾಸದಲ್ಲಿ ದಾಖಲಾಗಿರುವ ಅತ್ಯಂತ ವಿಶಿಷ್ಟ ಸಾಕ್ಷಿ. ಒಮ್ಮೆ ಬಾಬಾರ ಪರಮ ಭಕ್ತರೊಬ್ಬರು ತಡರಾತ್ರಿ ಉತ್ತರಾಖಂಡದ ಅತ್ಯಂತ ಕಡಿದಾದ ಬೆಟ್ಟದ ದಟ್ಟ ಕಾಡಿನ ಹಾದಿಯಲ್ಲಿ ನಡೆದು ಆಶ್ರಮಕ್ಕೆ ಬರುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಪರೀತ ಮಂಜು ಆವರಿಸಿ ದಾರಿಯೇ ಕಾಣದೆ ಅವರು ದಟ್ಟ ಕಣಿವೆಯ ತುದಿಗೆ ಬಂದು ನಿಂತರು. ಒಂದು ತಪ್ಪು ಹೆಜ್ಜೆ ಇಟ್ಟರೂ ಸಾವು ನಿಶ್ಚಿತವಾಗಿತ್ತು. ಅವರು ಹೆದರಿ ನಿಂತ ಜಾಗದಲ್ಲೇ ಕುಳಿತು ಕಣ್ಣು ಮುಚ್ಚಿ ಜೋರಾಗಿ ಕೂಗಿದರು, ಮಹಾರಾಜ್ಜಿ, ನನ್ನನ್ನು ನೀವೇ ಕಾಪಾಡಬೇಕು. ಅದೇ ಸಮಯದಲ್ಲಿ ಮೈಲಿಗಟ್ಟಲೆ ದೂರದಲ್ಲಿದ್ದ ಕಂಚೀಧಾಮ್ ಆಶ್ರಮದ ಮುಖ ಮಂಟಪದಲ್ಲಿ ಕುಳಿತಿದ್ದ ನೀಮ್ ಕರೋಲಿ ಬಾಬಾ ಅವರು ಹಠಾತ್ತನೆ ಆಕಾಶದ ಕಡೆ ನೋಡಿ ತಮ್ಮ ಕೈಯಲ್ಲಿದ್ದ ದೀಪವನ್ನು ಒಮ್ಮೆ ಗಾಳಿಯಲ್ಲಿ ತಿರುಗಿಸಿ ಹೇಳಿದರು, ಅವನಿಗೆ ಕತ್ತಲೆ ಹೆದರಿಸುತ್ತಿದೆ, ದಾರಿ ತೋರಿಸಿ ಆಶ್ರಮಕ್ಕೆ ಕರೆ ತನ್ನಿ. ಮರುಕ್ಷಣವೇ ಅಲ್ಲಿ ಕಾಡಿನ ಹಾದಿಯಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳುವ ಪವಾಡ ನಡೆಯಿತು. ಆಕಾಶದಲ್ಲಿದ್ದ ದಟ್ಟ ಕಪ್ಪು ಮೋಡಗಳ ಮಧ್ಯದಿಂದ ಹಠಾತ್ತನೆ ಒಂದು ಪ್ರಖರವಾದ ಮಿನುಗುವ ದೈವಿಕ ಬೆಳಕಿನ ಕಿರಣವೊಂದು ನೇರವಾಗಿ ಆ ಭಕ್ತನ ಮುಂದೆ ಬಂದು ಬಿದ್ದಿತು. ಆ ಬೆಳಕು ಆ ಕಾಡಿನ ರಸ್ತೆಯನ್ನು ಹಗಲಿನಂತೆ ಪ್ರಕಾಶಿಸುವಂತೆ ಮಾಡಿ ಆಶ್ರಮದ ಮುಖ್ಯ ದ್ವಾರದವರೆಗೂ ಒಂದು ರಕ್ಷಣಾತ್ಮಕ ರಸ್ತೆಯಂತೆ ಕಾಣಿಸುತ್ತಿತ್ತು. ಆ ಭಕ್ತ ಆ ಬೆಳಕಿನ ದಾರಿಯಲ್ಲೇ ನಡೆದು ಸುರಕ್ಷಿತವಾಗಿ ಆಶ್ರಮಕ್ಕೆ ಬಂದು ತಲುಪಿದ. ತಕ್ಷಣ ಆ ದೈವಿಕ ಬೆಳಕು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮಾಯವಾಯಿತು. ಭಕ್ತರು ಬಾಬಾರ ಈ ಅಪೂರ್ವ ವಿಶ್ವಲೀಲೆಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. 4 ಗೋಧಿ ಕಾಳುಗಳಿಂದ ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡಿಸಿದ ಲೀಲೆ. ಬಾಬಾ ಅವರು ಭಕ್ತರ ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟಗಳನ್ನು ಎಷ್ಟು ಸರಳವಾಗಿ ಮತ್ತು ಅದ್ಭುತವಾಗಿ ದೂರ ಮಾಡುತ್ತಿದ್ದರು ಎಂಬುದಕ್ಕೆ ಈ ಮುಂದಿನ ಕಥೆ ಮತ್ತೊಂದು ಸಾಕ್ಷಿ. ಒಮ್ಮೆ ಉತ್ತರ ಪ್ರದೇಶದ ಒಬ್ಬ ಬಡ ವ್ಯಾಪಾರಿ ಸಾಲಗಾರರ ಕಾಟದಿಂದ ಬೇಸತ್ತು ಇನ್ನು ತನಗೆ ಸಾಯುವುದೊಂದೇ ದಾರಿ ಎಂದು ನಿರ್ಧರಿಸಿ ಕೊನೆಯದಾಗಿ ಬಾಬಾರ ದರ್ಶನಕ್ಕೆ ಬಂದಿದ್ದನು. ಅವನು ಕಣ್ಣೀರು ಹಾಕುತ್ತಾ ಬಾಬಾರ ಪಾದ ಹಿಡಿದು, ಮಹಾರಾಜ್ಜಿ, ನಾಳೆ ಬೆಳಗ್ಗೆ ಸಾಲಗಾರರು ನನ್ನ ಮನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆ, ನಾನು ಸಾಯಲು ಅಪ್ಪಣೆ ಕೊಡಿ ಎಂದು ಬೇಡಿಕೊಂಡನು. ಬಾಬಾ ಅತ್ಯಂತ ಕರುಣೆಯಿಂದ ನಗುತ್ತಾ ಆಶ್ರಮದ ಅಡುಗೆ ಕೋಣೆಯಲ್ಲಿದ್ದ ಒಣಗಿದ ಬರೀ 4 ಗೋಧಿ ಧಾನ್ಯದ ಕಾಳುಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಅದನ್ನು ವ್ಯಾಪಾರಿಯ ಕೈಗೆ ನೀಡಿ ಹೇಳಿದರು, ಇದನ್ನು ತೆಗೆದುಕೊಂಡು ತಕ್ಷಣ ನಿನ್ನ ಮನೆಗೆ ಹೋಗು. ನಿನ್ನ ಸಾಲದ ಕಾಗದ ಪತ್ರಗಳ ಮೇಲೆ ಇದನ್ನು ಇಟ್ಟು ನೆಮ್ಮದಿಯಿಂದ ಮಲಗು. ಆಂಜನೇಯನ ಕೃಪೆಯಿಂದ ಎಲ್ಲವೂ ಸರಿಯಾಗುತ್ತದೆ. ವ್ಯಾಪಾರಿ ಮನೆಗೆ ಹೋಗಿ ಬಾಬಾ ಹೇಳಿದಂತೆಯೇ ಆ 4 ಗೋಧಿ ಕಾಳುಗಳನ್ನು ತನ್ನ ಸಾಲದ ಪತ್ರಗಳ ಮೇಲಿಟ್ಟು ಮಲಗಿದನು. ನಂಬಲಾಗದ ಸಂಗತಿ ಎಂದರೆ ಮಾರನೇ ದಿನ ಬೆಳಗ್ಗೆ ಯಾರು ಅವನ ಮನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕಿತ್ತೋ ಆ ಪ್ರಮುಖ ಸಾಲಗಾರನೇ ಸ್ವತಃ ಅವನ ಮನೆ ಬಾಗಿಲಿಗೆ ನಡೆದು ಬಂದನು. ಆದರೆ ಅವನು ಸಿಟ್ಟಿನಿಂದ ಬರಲಿಲ್ಲ. ಬದಲಿಗೆ ಅತ್ಯಂತ ಶಾಂತವಾಗಿ ಕೈ ಮುಗಿದು ಹೇಳಿದನು, ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಕಂಬಳಿ ಹೊದ್ದ ದೊಡ್ಡ ಸಾಧು ಒಬ್ಬರು ಬಂದು ನಿನ್ನ ಸಾಲವನ್ನೆಲ್ಲ ಮನ್ನಾ ಮಾಡಲು ಹೇಳಿದರು. ಇಂದಿನಿಂದ ನೀನು ನನಗೆ 1 ರೂಪಾಯಿಯೂ ಕೊಡಬೇಕಾಗಿಲ್ಲ. ನಿನ್ನ ಸಾಲ ಸಂಪೂರ್ಣ ಮನ್ನಾ ಆಗಿದೆ. ವ್ಯಾಪಾರಿಗೆ ತಕ್ಷಣವೇ ಅರ್ಥವಾಯಿತು. ಬಾಬಾ ನೀಡಿದ ಆ 4 ಗೋಧಿ ಕಾಳುಗಳು ಇಡೀ ಸಾಲದ ಕತ್ತಲೆಯನ್ನೇ ಕರಗಿಸಿಬಿಟ್ಟಿದ್ದವು. ಅವನು ಆನಂದ ಭಾಷ್ಪ ಸುರಿಸುತ್ತಾ ಬಾಬಾರ ದಯೆಗೆ ಶರಣಾದನು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರ ಈ ಕಥೆಗಳು ನಮಗೆ ಕಲಿಸುವುದು ಒಂದೇ. ನಾವು ಎಷ್ಟೇ ಕತ್ತಲೆಯಲ್ಲಿದ್ದರೂ ಅಥವಾ ಎಂತಹದ್ದೇ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದರೂ ನಿಷ್ಕಲ್ಮಶ ಮನಸ್ಸಿನಿಂದ ಗುರುವಿನ ಶರಣಾಗತಿಯನ್ನು ಹೊಂದಿದರೆ ಆ ದೈವಿಕ ಶಕ್ತಿ ನಮಗಾಗಿ ಜಗತ್ತಿನ ಜನರ ಬುದ್ಧಿಯನ್ನೇ ಬದಲಾಯಿಸಿ ಬಂದು ರಕ್ಷಿಸುತ್ತದೆ. ನಿಮಗೆ ಬಾಬಾರ ಈ 2 ಕಥೆಗಳಲ್ಲಿ ಆಕಾಶದಲ್ಲಿ ಬೆಳಕಿನ ದಾರಿ ತೋರಿಸಿದ ಪವಾಡ ಇಷ್ಟವಾಯಿತೋ ಅಥವಾ 4 ಗೋಧಿ ಕಾಳುಗಳಿಂದ ಸಾಲ ಮುಗಿಸಿದ ಕಥೆ ಇಷ್ಟವಾಯಿತೋ ಎಂಬುದನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸರಣಿಯೊಂದಿಗೆ ಸಿಗೋಣ. ಧನ್ಯವಾದಗಳು.